ಇವತ್ತಿನ ಕೃತಿಯನ್ನು ಲೋಕಾರ್ಪಣೆ ಮಾಡಿದಂಥವರು ಬಹಳ ಖುಷಿ ಅನಿಸೋದು ಅಂದರೆ ನಮ್ಮ ಸ್ಯಾಂಡಲ್ವುಡ್ನ ಗಿರಿಕನ್ಯೆ ಅಷ್ಟೇ ಅಲ್ಲ, ರಾಜಕಾರಣಿಯಾಗಿ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆಯಾಗಿ ಸಮರ್ಥ ಸೇವೆಗೈದಂಥವರು. ನಾನು ಒಳಗಡೆ ನೋಟ್ಸ್ ಮಾಡುವಾಗ ಯಾರೋ ಒಬ್ಬರು ಹಿಂದೆ ಅಧಿಕಾರಿಯಾಗಿದ್ದಂಥವರಂತೆ. ಅವರು ಒಂದು ವಿಕಲಚೇತನರಿಗೆ ಯಾರು ಮಾತಾಡಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ರು ಹೇಳ್ತಿದ್ರು ವಿಕಲಚೇತನರ ಒಂದು ಕ್ಷೇಮಾಭಿವೃದ್ಧಿ ಒಂದು NGO ಇದೆ ನಂದು. ಆಗ ಮೇಡಮ್ ಅವರು ಸಹಕರಿಸಿದ ರೀತಿ ಅಂತ ಹೇಳಿ ಅವರನ್ನು ಹುಡ್ಕೊಂಡು ಬಂದು ಮಾತಾಡಿಸಿದ್ದು ಡಾಕ್ಟರ್ ಜಯಮಾಲಾರವರನ್ನು. ಸೊ ಅಟ್ ದ ಎಂಡ್ ಆಫ್ ದ ಡೇ ಯಾವುದೇ ಒಂದು ಸ್ಥಾನ ಶಾಶ್ವತವಲ್ಲ, ಅದರ ಸ್ಥಾನದಲ್ಲಿದ್ದಾಗ ನಾವು ಮಾಡುವಂಥ ಸಮರ್ಥ ಸೇವೆ ಎಲ್ಲರ ಮನಸ್ಸಿನಲ್ಲಿ ಹೇಗೆ ಛಾಪನ್ನು ಒತ್ತತ್ತೆ ಅನ್ನೋದು ಬಹಳ ಮುಖ್ಯ. ಇನ್ನೂ ಖುಷಿಯ ಸಂಗತಿ ನಮಗೆ ಅವರು ನಡೆದುಕೊಳ್ಳುವಂಥ ರೀತಿ, ಸರಳತೆ. ಡಾಕ್ಟರ್ ಜಯಮಾಲಾ ಅಂದರೆ ಪ್ರತಿ ವರ್ಷ ಒಂದಷ್ಟು ಜನರಿಗೆ ಒಂದು ಯೂನಿವರ್ಸಿಟೀಸು ಡಾಕ್ಟ್ರೇಟನ್ನು ಕೊಡುತ್ತೆ ಅಂತ ನಾನು ಕೂಡ ಭಾವಿಸಿದ್ದೆ ಮೊದಲಿಗೆ. ಆದರೆ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ವಿಷಯದ ಬಗ್ಗೆ PhDಯನ್ನು ಮಾಡಿ ಡಾಕ್ಟ್ರೇಟನ್ನು ಪಡ್ಕೊಂಡಿರುವಂಥದ್ದು ನಮ್ಮ ಹೆಮ್ಮೆ ಡಾಕ್ಟರ್ ಜಯಮಾಲಾರವರನ್ನು ಭಾಳ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇನೆ. ಮಾಜಿ ಸಚಿವೆ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟಿ, ನಿರ್ಮಾಪಕಿ ಅವರ ನುಡಿಗಳನ್ನು ಕೇಳೋಣ ಈಗ. ಮೇಡಮ್. ಎಲ್ಲರಿಗೂ ನಮಸ್ಕಾರ. ಗಿರೀಶ್ ಕಾಸರವಳ್ಳಿಯವರು ಹಾಗೆ ಗೋಪಾಲಕೃಷ್ಣ ಪೈರವರಿಗೆ ನಾನು ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಈ ವೇದಿಕೆಯಲ್ಲಿ 32 ನಿಮಿಷಗಳ ಕಾಲ ಸೊಗಸಾಗಿ ಮಾತನಾಡಿದಂಥ, ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನನ್ನ ನಿರ್ದೇಶಕರು ಆಗಿರ್ತಕ್ಕಂಥ ಪಿ ಶೇಷಾದ್ರಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಈ ಕೃತಿಯನ್ನು ಕುರಿತು ಮಾತನಾಡಲಿಕ್ಕೆ ಬಂದಿರತಕ್ಕಂಥ ಸಿನಿಮಾ ಲೇಖಕರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಕೆ ಪುಟ್ಟಸ್ವಾಮಿಯವರಿದ್ದಾರೆ. ಖ್ಯಾತ ಪತ್ರಕರ್ತರಾದಂತಹ ಲೇಖಕರಾದಂತಹ ರಘುನಾಥ್ರವರಿದ್ದಾರೆ. ನನ್ನ ಆತ್ಮೀಯರಾದಂಥ BS ಲಿಂಗದೇವರವರಿದ್ದಾರೆ. ಮತ್ತು ಖುಷಿಯಾದ ಸಂಗತಿ ಅಂತಂದರೆ ಇಂಥ ಅಚ್ಚುಕಟ್ಟಾದ ಪುಸ್ತಕವನ್ನು ಇವತ್ತು ತಂದಿರ್ತಕ್ಕಂಥ ವೀರಕಪುತ್ರ ಶ್ರೀನಿವಾಸರವರಿಗೆ ನಾನು ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಈ ವೇದಿಕೆಯಲ್ಲಿ ಎಷ್ಟು ಶ್ರೇಷ್ಠರಿದ್ದಾರೋ ವೇದಿಕೆಯ ಮುಂದೆ ಅಷ್ಟೇ ಶ್ರೇಷ್ಠರು ಇಲ್ಲಿ ತಾವೆಲ್ಲರೂ ಕೂತಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನನ್ನ ಕೋಟಿ ನಮಸ್ಕಾರ. ಈ ಪುಸ್ತಕದ ಬಗ್ಗೆ, ಪುಸ್ತಕ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನನ್ನ ಅರಿವಿಗೆ ದಕ್ಕಿದಂಥ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ನಾನು ಭಾಳ ಸಣ್ಣವಳು, ಆದರೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಯಿ ಸಾಹೇಬದ ಬಗ್ಗೆ ಈಗಾಗಲೇ ಮಾತಾಡಿದ್ರು. ನನ್ನ ಪುಣ್ಯ ತಾಯಿ ಸಾಹೇಬವನ್ನು ಗಿರೀಶ್ ಕಾಸರವಳ್ಳಿಯವರ ಒಂದು ಸಿನಿಮಾ ಆದರೂ ನಾನು ಮಾಡಿದೆ ಎನ್ನುವಂತಹ ನಿರ್ಮಾಣ ಮಾಡಿದೆ, ಅದರಲ್ಲಿ ನಟಿಸಿದೆ, ನನಗೆ ಅವಕಾಶ ಸಿಕ್ತು ಅನ್ನೋದಕ್ಕೆ ನನಗೆ ಭಾಳ ಖುಷಿಯಾಗ್ತಿದೆ. ಆ ತಾಯಿ ಸಾಹೇಬದಿಂದ ನನಗೆ ಹಣ, ಕೀರ್ತಿ ಜೊತೆಗೆ ಬಹಳ ಗೌರವ ಸಿಕ್ಕಿದೆ, ಎಕ್ಸ್ಪೋಜರ್ ಸಿಕ್ತು. ಅನೇಕ ರಾಷ್ಟ್ರಗಳನ್ನು ಸುತ್ತುವಂಥ, ಜನರನ್ನು ನೋಡುವಂಥ, ಬೇರೆ ಬೇರೆ ಚಿತ್ರಗಳಿಗೆ ಸ್ಪಂದಿಸುವಂಥ ಅವಕಾಶಗಳು ಕೂಡ ಸಿಕ್ತು. ಇದೆಲ್ಲವನ್ನು ನೀಡಿದಂಥ ಗಿರೀಶ್ ಕಾಸರವಳ್ಳಿ ಸಾರಿಗೆ ನಾನು ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸರ್. ತಾವು ತಂದುಕೊಟ್ಟಂಥ 4 ಸ್ವರ್ಣ ಕಮಲದಿಂದ ಬಹುಶಃ ಭಾರತೀಯ ಚಿತ್ರರಂಗ, ಕನ್ನಡ ಚಿತ್ರರಂಗದ ಕಡೆ ಗಂಭೀರವಾಗಿ ನೋಡೋ ಹಾಗಾಯಿತು. ಒಂದು ಕಾಲದಲ್ಲಿ ಯಾವುದೇ ಒಂದು ಲ್ಯಾಂಗ್ವೇಜ್ ಅಂತ ತಗೊಂಡ್ರೂ ಕೂಡ ಕನ್ನಡ ಅನ್ನೋದು ಬರ್ತಿರಲಿಲ್ಲ. ಆದರೆ ಇವತ್ತು ಅದಕ್ಕೊಂದು ಹೆಚ್ಚಿನ ಗೌರವವನ್ನು ತಾವು ಕನ್ನಡ ಚಿತ್ರರಂಗಕ್ಕೆ ತಂದು ಕೊಟ್ಟಿದ್ದೀರಾ ಅಂತ ಹೇಳ್ತೀನಿ. ಜನಪ್ರಿಯ ನಟರು ಕೂಡ ಈ ಪರ್ಯಾಯ ಚಿತ್ರಗಳ ಹತ್ರ ಮುಖ ಮಾಡುವ ಹಾಗೆ ಆ ಸಿನಿಮಾಗಳನ್ನು ಅವರು ಕೂಡ ನಟಿಸಿದ್ರು. ಅದು ಮಮ್ಮೂಟಿಯವರಾಗಿರ್ಬೋದು, ಅಥವಾ ಮೋಹನ್ಲಾಲ್ ಅವರಿರ್ಬೋದು, ಅಥವಾ ಅನುಪಮ್ ಖೇರ್ ಅವರಿರ್ಬೋದು,
ಇವರೆಲ್ಲರೂ ಕೂಡ ತಮ್ಮ ಚಿತ್ರಗಳನ್ನು ತಾವು ಅವರಿಗೆ ಸ್ಫೂರ್ತಿಯಾಗಿ ನಿಂತರಿ. ನನಗೀಗಲೂ ನೆನಪಿದೆ, ಇಂಡಿಯನ್ ಎಕ್ಸ್‌ಪ್ರೆಸ್ನ ಸಂಪಾದಕೀಯ ಸಲಹೆಗಾರರಾಗಿರ್ತಕ್ಕಂಥ TJS ಜಾರ್ಜ್ರವರು ಅವರು 60 ವರ್ಷ ತುಂಬಿದ ಸಂದರ್ಭದಲ್ಲಿ ಸುಚಿತ್ರದಲ್ಲಿ ಸಿನಿಮಾ ಕುರಿತು ಒಂದು ಮಾತು ಹೇಳ್ತಾರೆ. ಸಿನಿಮಾಗಳಲ್ಲಿ 2 ತರಹದ ಸಿನಿಮಾ ಇದೆ. ಒಂದು ಟೈಮ್ ಪಾಸ್ ಸಿನಿಮಾ, ಇನ್ನೊಂದು ಮೇನ್ ಸ್ಟ್ರೀಮ್ ಸಿನಿಮಾ. ಈ ಟೈಮ್ ಪಾಸ್ ಸಿನಿಮಾ ಅನ್ನುವಂಥದ್ದು ಕಮರ್ಷಿಯಲ್ ಸಿನಿಮಾ ಆಗಿರುತ್ತೆ. ಅಲ್ಲಿ ನಕ್ಕು ನಲಿದು ನಾವು ಅದನ್ನು ಮರ್ತು ಬಿಡುವಂಥದ್ದು. ಮತ್ತು ಈ ಕಮರ್ಷಿಯಲ್ ಸಿನಿಮಾ ಅನ್ನುವಂಥದ್ದು, ಈ ಮೇನ್ ಸ್ಟ್ರೀಮ್ ಸಿನಿಮಾ ಅನ್ನುವಂಥದ್ದು ಚಿಂತನೆಗೆ ಒಳಪಡಿಸುವಂತಹ ಸಿನಿಮಾ. ಮತ್ತು ಕಾಸರವಳ್ಳಿಯವ್ರನ್ನ ಅವರು ತೋರಿಸಿ, ಕಾಸರವಳ್ಳಿಯವರ ಸಿನಿಮಾಗಳು ಯಾವತ್ತೂ ಕೂಡ ಚಿಂತನಾ ಕ್ರಮವನ್ನು ಒಂದು ಪ್ರಚೋದಿಸುವಂಥ ಸಿನಿಮಾಗಳಾಗಿದೆ. ಆದ್ದರಿಂದ ಈ ಸಿನಿಮಾಗಳಲ್ಲಿ 2 ವಿಧವಾದ ಸಿನಿಮಾದ ಬಗ್ಗೆ ಅವರು ಇಲ್ಲಿ ಹೇಳ್ತಾರೆ. ಗಿರೀಶ್ರವರು ಕೂಡ ಅವರ ಈ ಪುಸ್ತಕದಲ್ಲಿ ನಿರ್ದೇಶಕರಲ್ಲೂ ಕೂಡ 2 ಥರನಾದಂತಹ ನಿರ್ದೇಶಕರಿದ್ದಾರೆ ನಮ್ಮಲ್ಲಿ. ಒಂದು ಸಿನಿಮಾ ಆದ ನಂತರ ಇನ್ನೊಂದು ಸಿನಿಮಾಕ್ಕೆ ಅವರು ಬೇರೆ ರೀತಿಯಾದಂಥ ಆಲೋಚನೆ ಕ್ರಮವನ್ನು ಬೆಳೆಸ್ಕೋತಾರೆ. ಅಂದರೆ ಹಿಂದೆ ಮಾಡಿದಂಥ ಯಾವುದೇ ರೀತಿಯಾದಂಥ ಅದು ತಾಂತ್ರಿಕ ವರ್ಗ ಇರ್ಬೋದು, ಅಥವಾ ಅವರ ಪ್ರೆಸೆಂಟೇಷನ್ ಇರ್ಬೋದು, ಅಥವಾ ಅವ್ರ ಕಥೆಗಳಿರ್ಬೋದು, ಅಥವಾ ಯಾವುದೇ ಇರ್ಬೋದು, ಅದು ಹಿಂದಿನ ಸಿನಿಮಾಗಿಂತ ಈ ಸಿನಿಮಾ ಭಿನ್ನವಾಗಿರಬೇಕು ಅಂತ ಆಲೋಚನೆ ಮಾಡುವಂಥವರು ಒಂದು ವರ್ಗ. ಆದರೆ ಇನ್ನೊಂದು ವರ್ಗ ಅವರ ಪ್ರತಿ ಚಿತ್ರನೂ ಕೂಡ ಅವ್ರದ್ದೇ ಆದಂಥ ಶೈಲಿಗೆ ಬದ್ಧರಾಗಿರ್ತಾರೆ. ಅವ್ರದ್ದು ಶೈಲಿಯನ್ನು ರೂಢಿಸ್ಕೊಂಡಿರ್ತಾರೆ ಮತ್ತು ವಿಶಿಷ್ಟವಾದಂತಹ ನುಡಿಕಟ್ಟಿನ ಮೂಲಕ ಈ ಚಿತ್ರಗಳನ್ನು ಕಟ್ಟಿಕೊಡ್ತಾರೆ. ಮತ್ತು ಈ ಶೈಲಿಯನ್ನು ಚಿತ್ರದಿಂದ ಚಿತ್ರಕ್ಕೆ ಅವರು ಮಾಡ್ತಾ ಗಟ್ಟಿಗೊಳ್ತಾ ಹೋಗ್ತಾರೆ ಅನ್ನುವಂಥ ಮಾತನ್ನು ಕಾಸರವಳ್ಳಿಯವರು ಹೇಳ್ತಾರೆ. ಆಡೂರು ಗೋಪಾಲಕೃಷ್ಣನ್ರವರು ಒಂದು ಮಾತನ್ನು ಹೇಳ್ತಾರೆ. ಭಾರತದಲ್ಲಿ ಯಾರಾದರೂ ಒಬ್ಬ ನಿರ್ದೇಶಕ ರಾಜಿ ಮಾಡ್ಕೊಳ್ಳಿ, ಸಿನಿಮಾದಲ್ಲಿ ತನ್ನ ಚಿತ್ರಗಳಿಂದ ಚಿತ್ರಕ್ಕೆ ರಾಜಿ ಮಾಡ್ಕೊಳ್ದೇ ಇರ್ತಕ್ಕಂಥ ಯಾರಾದರೂ ಒಬ್ಬ ನಿರ್ದೇಶಕ ಇದ್ದರೆ ಅದು ಕಾಸರವಳ್ಳಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ನಮಗೆ ಕಾಸರವಳ್ಳಿ ಅಂತಂದರೆ ಇಷ್ಟು ಗೌರವ ಎಲ್ಲಿಂದ ಹುಟ್ಟುತ್ತೆ ಅಂತ ಅನ್ನೋದಾದರೆ, ಭಾರತೀಯ ಚಿತ್ರಕ್ಕೆ 100 ವರ್ಷಗಳಾದಾಗ ಕೇವಲ 20 ಸಿನಿಮಾಗಳನ್ನು ಭಾರತದಿಂದ ಆಯ್ಕೆ ಮಾಡ್ತಾರೆ. ಈ ಭಾರತದಿಂದ 20 ಸಿನಿಮಾಗಳನ್ನು ಆಯ್ಕೆ ಮಾಡುವಾಗ ಕರ್ನಾಟಕದಿಂದ ಘಟಶ್ರಾದ್ದ ಒಂದೇ ಆಯ್ಕೆ ಆಗುತ್ತೆ. ಹಾಗೆ ವರ್ಲ್ಡ್ ಸಿನಿಮಾ 100 ವರ್ಷಗಳು ಆದಾಗ ಪ್ಯಾರಿಸ್ನಲ್ಲಿ 100 ಚಿತ್ರಗಳನ್ನು, ಪ್ರಪಂಚದ 100 ಚಿತ್ರಗಳನ್ನು ಆಯ್ಕೆ ಮಾಡ್ಕೋತಾರೆ. ಆಗ ಕಾಸರವಳ್ಳಿಯವರ ಘಟಶ್ರಾದ್ದ ಪುನಃ 100 ಚಿತ್ರಗಳಲ್ಲಿ ಒಂದು ಚಿತ್ರವಾಗಿ ಪ್ರಪಂಚದ ಚಿತ್ರಗಳಲ್ಲಿ ಆಗುತ್ತೆ. ನಾವು ಬೇರೆ ಬೇರೆ ದೇಶಗಳಿಗೆ ಹೋದಾಗ, ಬೇರೆ ಫೆಸ್ಟಿವಲ್ಗೆ ಹೋದಾಗ, ಯಾರೇ ಎಲ್ಲೇ ಹೋಗಲಿ, ಕರ್ನಾಟಕ ಯಾವ ಸಿನಿಮಾ ಡೈರೆಕ್ಟರ್ ಯಾರು ಅಂತ ಕೇಳಿದ ತಕ್ಷಣವೇ ಅವರಲ್ಲಿ ಕಾಸರವಳ್ಳಿಯವರ ಅರೆ ಕರ್ನಾಟಕ ಕನ್ನಡ ಅಂತ ಹೇಳ್ತಾರೆ. ಅಂದರೆ ಕಾಸರವಳ್ಳಿಯವರು ಎಲ್ಲೋ ಒಂದು ಕಡೆ ಕನ್ನಡದ ರಾಯಭಾರಿಯಾಗಿ ಅವರು ಬೇರೆಯವರ ದೃಷ್ಟಿಯಲ್ಲಿ ಕಾಣ್ತಾ ಹೋಗ್ತಾರೆ. ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಗಿರೀಶ್ರವರು ಕನ್ನಡಕ್ಕೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆ ಇದು ಅಂತ ನಾನು ಭಾವಿಸ್ಕೊಳ್ತೇನೆ. ಇನ್ನೊಂದು ನಮಗೆ ವಿಚಾರ ತುಂಬ ಖುಷಿಯಾಗೋದು ಯಾವುದು ಅಂದರೆ, ಗಿರೀಶ್ ಕಾಸರವಳ್ಳಿಯವರ ಮೊದಲ ಚಿತ್ರ ಘಟಶ್ರಾದ್ದ ನ್ಯಾಷನಲ್ ಅವಾರ್ಡ್ಗೆ ಆಯ್ಕೆಯಾದಾಗ ಅದರ ವಿಶೇಷತೆ ಏನಂತಂದರೆ, ಅವ್ರ ಜೊತೆಯಲ್ಲಿ ಯಾವ್ಯಾವ ಸಿನಿಮಾಗಳಿದ್ವು ಅನ್ನೋದು ಬಹಳ ದೊಡ್ಡ ವಿಚಾರ. ಅಲ್ಲಿ ಸತ್ಯಜಿತ್ ರೇರವರ ಸಿನಿಮಾ ಇರುತ್ತೆ, ಮೃಣಾಲ್ ಸೇನ್ರ ಸಿನಿಮಾ ಇರುತ್ತೆ, ಶ್ಯಾಮ್ ಬೆನ್ಗಲ್ರವರ ಸಿನಿಮಾ ಇರುತ್ತೆ, ಅರವಿಂದನ್ ಅವರ ಸಿನಿಮಾ ಇರುತ್ತೆ, ಆಡೂರು ಗೋಪಾಲಕೃಷ್ಣರವರ ಸಿನಿಮಾ ಇರುತ್ತೆ, ಇನ್ನೂ ಗಿರೀಶ್ ಕಾರ್ನಾಡ್ರವರ ಸಿನಿಮಾ ಇರುತ್ತೆ. ಯಾಕೆ ದೇಶದ ಎಲ್ಲ ದೊಡ್ಡ ದೊಡ್ಡ ಶ್ರೇಷ್ಠ ನಿರ್ದೇಶಕರ ಸಿನಿಮಾಗಳಿರುತ್ತೆ. ಅವರೆಲ್ಲರ ಸಿನಿಮಾಗಳ ಜೊತೆ ಪೈಪೋಟಿಯನ್ನು ಮಾಡಿದಂಥ ಸಿನಿಮಾ ಘಟಶ್ರಾದ್ದ
ಇವತ್ತು ಸ್ವರ್ಣ ಕಮಲವನ್ನು ಪಡೆದು ರಾಷ್ಟ್ರೀಯ ಪುರಸ್ಕಾರಕ್ಕೆ ಅವರು ಭಾಗಿಯಾಗ್ತಾರೆ. ನಂತರದ ದಿನಗಳಲ್ಲೂ ಕೂಡ ಸುಚಿತ್ರಾಗೆ ಒಮ್ಮೆ ಸತ್ಯಜಿತ್ ರಾಯರವರು ಬಂದಾಗ ಅಲ್ಲಿ ಸತ್ಯಜಿತ್ ರಾಯರವರು ಒಂದು ಮಾತು ಹೇಳ್ತಾರೆ, ಭಾರತದ ಪರ್ಯಾಯ ಸಿನಿಮಾಗಳ ಭವಿಷ್ಯ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಗಿರೀಶ್ ಕಾಸರವಳ್ಳಿ ಅವ್ರನ್ನ ಕುರಿತಾಗಿ ಅವರು ಹೇಳಿರ್ತಾರೆ. ಬಹುಶಃ ಗಿರೀಶ್ ಕಾಸರವಳ್ಳಿ ಅವರ ಭವಿಷ್ಯವನ್ನು ನಿಜ ಮಾಡ್ತಾರೆ. 4 ಸ್ವರ್ಣ ಕಮಲವನ್ನು ಈ ರಾಜ್ಯಕ್ಕೆ ತಂದು ಕೊಡ್ತಾರೆ. ನಮಗೆ ಬಂದಿರತಕ್ಕಂಥದ್ದೇ 6 ಸ್ವರ್ಣ ಕಮಲ, ಅದರಲ್ಲಿ 4 ಗಿರೀಶ್ ಕಾಸರವಳ್ಳಿ ಅವರಿಗೆ ತಂದುಕೊಟ್ಟಂತಹ ಸಿನಿಮಾ. ಇಂಥ ಶ್ರೇಷ್ಠ ನಿರ್ದೇಶಕರನ್ನು ಹೊಂದಿರತಕ್ಕಂಥವರು ನಾವು ನಮ್ಮ ಸೌಭಾಗ್ಯ ಅಂತಲೂ ನಾನು ಭಾವಿಸ್ಕೊಂಡಿದ್ದೇನೆ. ಈ ಪುಸ್ತಕವನ್ನು ನಾನು ಅತ್ಯಂತ ಪ್ರೀತಿಯಿಂದ ಬಿಡುಗಡೆ ಮಾಡಿದೆ. ಖುಷಿಯಾಗುತ್ತೆ. ಈ ಪುಸ್ತಕದ ಕುರಿತಂತೆ ಒಂದು ಸಲ ನೋಡಿದಾಗ 5 ದಶಕಗಳ ಕಾಲ ಗಿರೀಶ್ ಕಾಸರವಳ್ಳಿಯವರು ಚಿತ್ರರಂಗದಿಂದ ಏನನ್ನು ಪಡ್ಕೊಂಡಿದ್ದಾರೆ ಮತ್ತು ಚಿತ್ರರಂಗಕ್ಕೆ ಅವರು ಏನನ್ನು ಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿಗಳನ್ನು ಒಂದು ನೆನಪಿನ ಹೊತ್ತಿಗೆಯಾಗಿ ಒಂದು ರಸಬುತ್ತಿಯಾಗಿ ಪುಸ್ತಕವನ್ನು ರೂಪಿಸ್ಕೊಟ್ಟಿದ್ದಾರೆ. ಗಿರೀಶ್ರ ಕನಸೆಂಬ ಕುದುರೆಯನೇರಿ ಸಿನಿಮಾವನ್ನು ತಾವೆಲ್ಲರೂ ಕೇಳಿದ್ದೀರಾ, ನೋಡಿದ್ದೀರಾ. ಹಾಗೆ ಸಿನಿಮಾ ಎಂಬ ಕುದುರೆಯನ್ನು ಏರ್ಬಿಟ್ಟು ಈವರೆಗೆ ಅವರು ವಿಶ್ವ ಪರ್ಯಟನೆಯನ್ನು ಮಾಡಿರ್ತಕ್ಕಂಥ ಕಥಾನಕ, ಈ ಅನುಭವದ ಕಥಾನಕವೇ ಈ ಪುಸ್ತಕ ಅಂತ ನಾನು ಭಾವಿಸ್ಕೊಳ್ತೇನೆ. ಗಿರೀಶ್ ಕಾಸರವಳ್ಳಿಯವರು ವಿಶ್ವ ಸಿನಿಮಾವನ್ನು ಜೀರ್ಣಿಸ್ಕೊಂಡಿದ್ದಾರೆ. ಭಾರತೀಯ ಸಿನಿಮಾವನ್ನು ಅರ್ಥ ಮಾಡಿಕೊಂಡಿದ್ದವರು. ಕನ್ನಡದಲ್ಲಿ ಒಂದು ಪರ್ಯಾಯ ಸಿನಿಮಾಗಳಿಗೆ ತನ್ನದೇ ಆದಂಥ ಒಂದು ಹೊಸ ಮಾದರಿಯನ್ನು ಖಚಿತವಾಗಿ ರೂಪಿಸ್ಕೊಟ್ಟಂಥವರು ಗಿರೀಶ್ರವರು. ಗಿರೀಶ್ರಿಗೆ ಸಿನಿಮಾ ಅಂತಂದರೆ ಒಂದು ಲೋಕ ಸಂವಾದದ ಮಾಧ್ಯಮ. ಈ ಸಮಾಜದಲ್ಲಿ ಇರ್ತಕ್ಕಂಥ ಕಲಾವಿದರಾಗಲಿ ಅಥವಾ ಯಾರೇ ಆಗಿರ್ಬೋದು, ಸಂಶೋಧಕರು ಇರ್ಬೋದು, ಇವರು ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ನಮ್ಮದೇ ಆದಂಥ ಒಂದು ಮಾಧ್ಯಮವನ್ನು ಆಯ್ಕೆ ಮಾಡ್ಕೋತೀವಿ. ಆ ಲೋಕವನ್ನು ಅರ್ಥ ಮಾಡಬೇಕಾದ್ರೆ ಗಿರೀಶ್ ಕಾಸರವಳ್ಳಿಯವರು ತನ್ನ ಸುತ್ತ ಇರುವಂಥ ಲೋಕವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಡೆಸಿರುವಂಥ ಒಂದು ಪ್ರಯತ್ನ ಈ ಪುಸ್ತಕ ಅಂತ ನಮಗನ್ಸುತ್ತೆ. ಈ ಪುಸ್ತಕದಲ್ಲಿ 3 ಪದಗಳು ಪದೇ ಪದೇ ಆಗಾಗ ಕಾಣಿಸ್ಕೊಡುತ್ತೆ. ಒಂದು ಕಟ್ಟೋದು, ನೇಯೋದು, ಹೆಣೆಯೋದು. ಈ 3 ಪದಗಳನ್ನು ನೀವು ಆಗಾಗ ಕಾಣ್ಬೋದು. ಇದು ಕೇವಲ ಪದಗಳಾಗಿಲ್ಲ, ಗಿರೀಶ್ರವರ ಸಿನಿಮಾ ಕುರಿತ ಮೀಮಾಂಸೆಯ ಮಾತುಗಳು. ಅವರಿಗೆ ಕತೆಗಿಂತ ಕಥನ ಮಹತ್ವದ ಸಂಗತಿ ಅನ್ನೋದನ್ನು ಇಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ಈಗ ಬಿಂಬನದ ಬಗ್ಗೆ ನಮ್ಮ ಆತ್ಮೀಯರು ಬಹಳ ಸೊಗಸಾಗಿ ಹೇಳಿದರು. ಬಿಂಬ ಒಂದು ಹೊಸ ಅರ್ಥವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಒಂದು ಹೊಸ ಪದ ಅದು. ಈ ಹೊಸ ಪದವನ್ನು, ಅರ್ಥವನ್ನು, ಬಿಂಬನ ಮತ್ತು ಬಿಂಬನದ ಲಕ್ಷಣಗಳೇನು, ಅದರ ಸ್ವರೂಪ ಏನು ಅನ್ನೋದನ್ನು ಇಲ್ಲಿ ಈ ಪುಸ್ತಕ ನಮಗೆ ಹೇಳ್ತಾ ಹೋಗುತ್ತೆ. ಈ ಪುಸ್ತಕವನ್ನು ನಾವು ಓದಿದಾಗ ನಮಗದು ಅರ್ಥ ಆಗುತ್ತೆ. ಗಿರೀಶ್ರವರ ಸಿನಿಮಾ ಮೀಮಾಂಸೆ ಬರೀ ನಿರ್ದೇಶನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಲ್ಲಿ ಅವರ ತಾಂತ್ರಿಕ ನೈಪುಣ್ಯತೆ, ಸೃಜನಶೀಲತೆ, ಕ್ರಿಯಾಶೀಲತೆ, ಕಲಾತ್ಮಕ ವಿನ್ಯಾಸಗಳು, ನಿರ್ದೇಶನದ ಒಳಸುಳಿಗಳು, ಕ್ಯಾಮರಾ ಲೆನ್ಸು, ಕ್ಯಾಮರಾ ಯಾವ ಕತೆಗೆ ಎಲ್ಲಿ ಯಾವುದನ್ನು ಇಡಬೇಕು, ಹೇಗೆ ತೋರಿಸ್ಬೇಕು, ಇದರ ಒಟ್ಟು ಪರಿಣಾಮಗಳು ಹೇಗೆ ಬೀರುತ್ತೆ ಅನ್ನುವಂಥದ್ದು, ಮತ್ತು ಅವರಿಗಿರುವಂಥ ಸಂಕಲನದಲ್ಲಿ ಇರುವಂಥ ಅಪಾರವಾದ ತಿಳುವಳಿಕೆ, ಕಥೆಯನ್ನು ಅವರು ರೂಪಿಸಿಕೊಟ್ಟಂತಹ ಬಗೆ, ಕತೆಗಳಿಗೆ ಅವರು ಹೊಸ ಆಯಾಮವನ್ನು ಸೃಷ್ಟಿಸುವಂತಹ ಸಂಗತಿ, ಕಾಲ ಮತ್ತು ದೇಶವನ್ನು ಅರ್ಥ ಮಾಡಿಕೊಳ್ಳುವಾಗ ಅವರು ಹೇಗೆ ಕಲೆಯನ್ನು ರೂಪಿಸ್ತಾರೆ ಅನ್ನೋದು ಅದು ಬಹಳ ಮುಖ್ಯವಾಗುತ್ತೆ. ಮತ್ತು ಸಂಗೀತವನ್ನು ಅವರು ಹೇಗೆ ಬಳಸ್ಕೋತಾರೆ, ಮತ್ತು ಪಾತ್ರಗಳ ಆಯ್ಕೆಯನ್ನು ಹೇಗೆ ಮಾಡ್ತಾರೆ, ಯಾವ್ಯಾವ ಪಾತ್ರಕ್ಕೆ ಯಾರು ಬೇಕು, ಯಾಕೆ ಬೇಕು ಅನ್ನೋದನ್ನು ಅವರು ಇಲ್ಲಿ ಸ್ಪಷ್ಟತೆಯನ್ನು ಈ ಪುಸ್ತಕದಲ್ಲಿ ಕೊಡ್ತಾ ಹೋಗ್ತಾರೆ. ಒಟ್ಟು ಸಿನಿಮಾಗೆ ಬೇಕಾಗಿರ್ತಕ್ಕಂಥದ್ದು ಕಥಾ ವಾತಾವರಣವನ್ನು ಅವರು ಕಟ್ಟುವ ಬಗೆ, ಎಲ್ಲದರ ಹಿಂದೆ ಇರ್ತಕ್ಕಂಥ ತಾತ್ವಿಕತೆಯನ್ನು ಗಿರೀಶ್ರವರು ದರ್ಶನ ಅಂತ ಕರೀತಾರೆ. ಈ ದರ್ಶನವನ್ನು ಅವರು ಕಂಡುಕೊಳ್ಳಿಕ್ಕೆ
ಕತೆಗೆ ಬೇಕಾದ ಮಾಧ್ಯಮವನ್ನು ಅವರು ಹೇಗೆ ಬಳಸ್ಕೋತಾರೆ ಅನ್ನೋದನ್ನು ಈ ಪುಸ್ತಕದಲ್ಲಿ ಅವರು ಹಾಸುಹೊಕ್ಕಾಗಿ ಬಹಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಒಂಥರ ಈ ಪುಸ್ತಕ ನೋಡಿದಾಗ ಗಿರೀಶ್ ಕಾಸರವಳ್ಳಿ ಅವರ ಆತ್ಮಕಥೆ ಅಂತಲೂ ಅನಿಸುತ್ತೆ. ಒಂದು ಖುಷಿಯಾಗುತ್ತೆ, 14 ಕಥೆಗಳನ್ನು ನೀವು ಒಂದೇ ಸಮನಾಗಿ ಓದುವಾಗ ಬಹಳ ಖುಷಿಯಾಗುತ್ತೆ ರೀ. ಗಿರೀಶ್ ಕಾಸರವಳ್ಳಿ ಅವರಿಗೆ ಬೆಳೆದು ಬಂದ ಅವರ ಪರಿಸರ, ಇನ್ಸ್ಟಿಟ್ಯೂಟ್ನಲ್ಲಿ ಬೆಳೆದ ಅವರ ಆಸಕ್ತಿ, ನಂತರ ಬೆಳೀತಾ ಬೆಳೀತಾ ಅದು ವಿಕಾಸವಾಗಿ ಅವರು ಸಿನಿಮಾವನ್ನು ಬೆಳೆಸಿದ ರೀತಿ, ಆ ಸಿನಿಮಾವನ್ನು ಬೆಳೆಸಿದ ಕಥೆಗಳು, ತಾವು ಬೆಳೆದ ಕತೆ, ಈ ಪುಸ್ತಕ ಒಂದರ ಒಳಗೊಂದು ಜೋಡಾಗಿ ಇವತ್ತು ಸೇರ್ಕೊಂಡು ಬಿಟ್ಟಿದೆ ಅಂತಂದರೆ ತಪ್ಪಾಗಲಾರ್ದು. ಗಿರೀಶ್ರವರ ಪ್ರತಿ ಕ್ಷೇತ್ರದಲ್ಲಿ ಅವರಿಗಿರುವಂಥ ಆಳವಾದ ಆಸಕ್ತಿಯನ್ನು, ತಿಳುವಳಿಕೆಯನ್ನು ಮತ್ತು ಅವರ ಚಿಂತನೆಗಳನ್ನು ಈ ಪುಸ್ತಕ ನಮಗೆ ತೋರಿಸ್ಕೊಡುತ್ತೆ. ಈ ಪುಸ್ತಕದ ಮತ್ತೊಂದು ತುಂಬ ಖುಷಿಯಾದ ಸಂಗತಿ ಅಂದರೆ QR ಕೋಡನ್ನು ಬಳಸಿರ್ತಕ್ಕಂಥದ್ದು. ನಿಜಕ್ಕೂ ಹೇಳ್ತೀನಿ, ಈ QR ಕೋಡು ಒಂದು ಎಕ್ಸ್ಟೆಂಡೆಡ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತೀನಿ. ಖುಷಿಯಾಗುತ್ತೆ ನಮಗೆ. ಯಾವ ಕೋನಗಳಲ್ಲಿ ನೀವು ನೋಡಿದ್ರು ನನಗೆ ಆ QR ಕೋಡ್ ಮೂಲಕ ನಾನು ಒಂಥರ ಈ ಸಣ್ಣ ಮಕ್ಕಳು ನೋಡಿದಾಗ ಇಲ್ಲಿ ನೋಡೋದು ಮತ್ತು ಅಲ್ಲಿ QR ಕೋಡನ್ನು ತೆಗೆದು ನೋಡಿದಾಗ ಒಂದು ರೀತಿಯಾದಂಥ ಒಂದು ಬೇರೆ ಆದಂಥ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಇಂಥ ಪ್ರಯೋಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲೂ ಆಗಿದೆ. ಆದರೆ ಸಾಹಿತ್ಯ ಮತ್ತು ಸಿನಿಮಾದಲ್ಲಿ ಈ ಪುಸ್ತಕದಲ್ಲಿ ಈ ಥರದ ಒಂದು ಹೊಸ ಎಕ್ಸ್ಪೀರಿಯನ್ಸನ್ನು ಬಹುಶಃ ಇದು ಪ್ರಥಮ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಶ್ರೇಯಸ್ಸು ಕೂಡ ಇವರಿಬ್ಬರಿಗೆ ಸಲ್ಲಬೇಕು, ಗೋಪಾಲಕೃಷ್ಣ ಪೈ ಅವರು ಮತ್ತು ಗಿರೀಶ್ರವರಿಗೆ ಸಲ್ಲಬೇಕು ಅಂತ ಹೇಳ್ತಾ, ಮತ್ತು ಇದರ ಸಾಧ್ಯತೆಗಳು ಏನಂತಂದರೆ, ಈ ಸಿನಿಮಾಗೆ ನಮ್ಮ ಈ ಹೊಸದಾಗಿ ಆಗುವಂಥ ಸಿನಿಮಾದ್ದು ಯಾವುದಾದ್ರೂ ಅಡ್ವರ್ಟೈಸ್ಮೆಂಟು ಏನಾದರೂ ಬೇಕು ಅಂತಂದರೆ ಈ QR ಕೋಡ್ ಮೂಲಕ ಕಳಿಸಿದ್ರೆ ತುಂಬ ಪ್ರಚಾರವಾಗ್ಬೋದು. ಈ ಟೆಕ್ನಾಲಜಿ ತುಂಬ ಒಳ್ಳೆ ಟೆಕ್ನಾಲಜಿ ಅಂತ ನನ್ನ ಅನಿಸಿಕೆ. ಈಗ ಇವರು ಹೇಳಿದಾಗೆ ಈ ಪುಸ್ತಕವನ್ನು ನಾನು ಫಸ್ಟು ನೋಡಿದಾಗ ಇದು ಒಂದು ರೀತಿಯಾದಂತಹ ಕ್ವಶನ್ ಆನ್ಸರ್ ಅಂತ ಅಂದ್ಕೊಂಡೆ. ಇವರಿಬ್ಬರು ಮಾಡ್ತಾರೆ ಅಂದರೆ ಒಂದು ಕ್ವಶನ್ ಆನ್ಸರ್ ಇರ್ಬೋದು ಅಥವಾ ಚರ್ಚೆ ಇರ್ಬೋದು ಅಂತ. ಇಲ್ಲ, ಇವೆರಡೂ ಅಲ್ಲದೆ ಬಹಳ ಸುಂದರವಾಗಿ ಅವರು ಸಂವಾದದ ರೀತಿಯಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು. ಇದೊಂದು ರೀತಿಯಾದಂಥ ಈ ಪುಸ್ತಕಕ್ಕೆ ಒಂದು ಕಾಂತಿ ಇದೆ. ಅದು ಓದಿಸ್ಕೊಂಡು ಹೋಗುತ್ತೆ, ಕೆಳಗಡೆ ಇಡಕ್ಕೆ ಆಗೋದಿಲ್ಲ, ಪೂರ್ತಿಯಾಗಿ ಓದೋಣ ಅಂತ ಅನಿಸುತ್ತೆ. ಅಂದರೆ ಹೇಳೋದನ್ನು ಮಧುರವಾಗಿ ಅವರು ಹಿತವಾಗಿ ನಮಗೆ ಅರ್ಥ ಆಗುವ ಹಾಗೆ ಹೇಳಿದ್ದಾರೆ. ಒಂದು ಕಾಂತ ಸಂಹಿತದ ಕಾಂತಿ ಅಂತಾರಲ್ಲ, ಆ ವಿಧಾನವನ್ನು ಈ ಪುಸ್ತಕ ಬಳಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗಿರೀಶ್ರ ಚಿತ್ರಗಳನ್ನು ಗಿರೀಶ್ರೇ ಆ ಕಥೆಗಳನ್ನು ಹೇಗೆ ಚಿತ್ರಗಳಾಗಿ ಮಾಡಿದ್ರು ಅನ್ನುವಂಥ ಕತೆ ಇದು. ಕಥೆಯನ್ನು ಗಿರೀಶ್ರು ಚಿತ್ರ ಮಾಡಿದ್ದಾರೆ, ಚಿತ್ರ ಮಾಡಿದ ಕಥೆಯನ್ನು ಹೇಗೆ ಅನ್ನೋದು ಈ ಪುಸ್ತಕ. ಇದು ಚಿತ್ರಗಳ ಕತೆ, ಗಿರೀಶ್ರು ಮಾಡಿದ ಚಿತ್ರಗಳ ಕತೆ. ಕನ್ನಡ ಸಾಹಿತ್ಯದಲ್ಲಿದ್ದಂಥ ಶ್ರೇಷ್ಠ ಕಥೆಗಾರರನ್ನು ಗಿರೀಶ್ರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರ 14 ಚಿತ್ರಗಳನ್ನು ನೋಡಿ, ಯು ಆರ್ ಅನಂತಮೂರ್ತಿ ಅವರಿಂದ ಹಿಡಿದು ಜಯಂತ್ ಕಾಯ್ಕಿಣಿವರೆಗೂ ಕೂಡ ಅವರು 14 ಸಿನಿಮಾದಲ್ಲಿ 14 ಕಥೆಗಾರರನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು 14 ಭಾಗಗಳಲ್ಲಿ ಅವರು ಕರ್ನಾಟಕದ ಅರ್ಧ ಭಾಗವನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಥರದ ಕಥೆಗಳನ್ನು ಕೂಡ ಅವರು ಚಿತ್ರೀಕರಣ ಮಾಡಿದ್ದಾರೆ. ಎಲ್ಲ ಭೂಪ್ರದೇಶದ ಕಥೆಗಳನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಈ 14 ಕರ್ನಾಟಕದ ಕಥೆಗಳನ್ನು ಅವರು ತೋರಿಸಲಿಕ್ಕೆ ಪ್ರಯತ್ನಿಸಿರೋದು ಮಾತ್ರ ಕರ್ನಾಟಕದ ಹಲವು ಸಂಸ್ಕೃತಿಗಳನ್ನು. ಇದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥದ್ದು ಹೆಣ್ಣಿನ ನೋಟದ ದೃಷ್ಟಿಕೋನ ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಈ ಕಥೆಗಳಲ್ಲಿ ಆ ಹೆಣ್ಣಿನ ದೃಷ್ಟಿಕೋನದಿಂದ ನೋಡಿರ್ತಕ್ಕಂಥದ್ದು ಒಂದು ರೀತಿಯಾಗಿ ನಮಗೆ ಅದು ಮಿಡಿತವಾಗುತ್ತೆ, ಖುಷಿಯಾಗುತ್ತೆ. ಅಂದರೆ ನಿರ್ಲಕ್ಷ್ಯಕ್ಕೆ ಒಳಪಟ್ಟಂಥ ಒಂದು ಕ್ಷೇತ್ರವನ್ನು ಇವರು ಆಯ್ಕೆ ಮಾಡಿದಾರಲ್ಲ, ಅಂದರೆ ಈ ಲೋಕದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಅವರು ಹೆಣ್ಣಿನ ನೋಟವನ್ನು ಬಳಸ್ಕೊಂಡಿದ್ದಾರೆ. ಮನುಷ್ಯ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿ ಗಂಡಸರೇ ಇರ್ತಾರೆ, ಆದರೆ ನೋವುಗಳನ್ನು ಅನುಭವಿಸುವವಳು
ದುಃಖಕ್ಕೆ ಈಡಾಗುವವಳು, ಕ್ರೌರ್ಯಕ್ಕೆ ತುತ್ತಾಗುವವರು, ನೋಯುತ್ತಾ ಬೇಯುತ್ತಾ ಇರುವವರು ಹೆಣ್ಣು ಮಕ್ಕಳು ಅನ್ನುವಂಥ ಒಂದು ಒಳತುಡಿತವನ್ನು ಗಿರೀಶ್ರ ಎಲ್ಲ ಕಥೆಗಳಲ್ಲೂ ನಾವು ನೋಡ್ಬೋದು. ಅದು ಘಟಶ್ರಾದ್ದದ ಯಮುನಕ್ಕ ಇರ್ಬೋದು, ಅಥವಾ ಅವಶೇಷಿನ ಅಜ್ಜಿ ಇರ್ಬೋದು, ಅಥವಾ ತಾಯಿ ಸಾಹೇಬದ ನರ್ಮದ ತಾಯಿ ಇರ್ಬೋದು, ಗುಲಾಬಿ ಟಾಕೀಸ್ನ ಗುಲಾಬಿ ಇರ್ಬೋದು, ದ್ವೀಪದ ನಾಗಿ ಇರ್ಬೋದು, ನಾಯಿ ನೆರಳಿನ ತಾಯಿ ಮಗಳಿರ್ಬೋದು, ಅಥವಾ ಹಸೀನದ ಹಸೀನ ಯಾರೇ ಇರ್ಬೋದು. ಇವರೆಲ್ಲರಲ್ಲೂ ಕೂಡ ನೀವು ಸಮಾಜದಲ್ಲಿ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಪಟ್ಟಂತಹ ಮಹಿಳೆಯರ, ಹೆಣ್ಣು ಮಕ್ಕಳ ಕುರಿತಂಥ ಕಥೆಗಳನ್ನು ಆಯ್ಕೆ ಮಾಡಿ ಸಮಾಜದ ಕಣ್ಣು ತೆರೆಸುವಂಥ ಒಂದು ಕಾರ್ಯವನ್ನು ಗಿರೀಶ್ ಕಾಸರವಳ್ಳಿ ಅವರು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಈ ಪುಸ್ತಕ ಅತ್ಯುತ್ತಮವಾದಂತಹ ಒಂದು ಪುಸ್ತಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ರೀತಿಯಾದಂಥ ವಿಶ್ವಕೋಶದ ರೂಪದಲ್ಲಿರ್ತಕ್ಕಂಥ ಒಂದು ಗ್ರಂಥ. ಈ ಥರದ ಕಥೆಗಳನ್ನು ಎಲ್ಲ ನಿರ್ದೇಶಕರ ಕುರಿತಂತೆ ಈ ರೀತಿಯಲ್ಲಿ ಮಾಡಿದ್ರೆ ಬಹುಶಃ ಬಹಳ ಜನರಿಗೆ ಈ ಪುಸ್ತಕಗಳು ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಕನ್ನಡದ ಸೌಭಾಗ್ಯ, ಗಿರೀಶರು ಕನ್ನಡದಲ್ಲೇ ಈ ಪುಸ್ತಕವನ್ನು ಪ್ರಪ್ರಥಮವಾಗಿ ಮಾಡಿರೋದು. ಅದು ತಾವು ನೀಡಿದ ಇನ್ನೊಂದು ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಈ ಪುಸ್ತಕ ಎಷ್ಟೋ ಜನರಿಗೆ ಒಂದು ರೀತಿಯಾದಂಥ ಮಾರ್ಗದರ್ಶನವನ್ನು ಮಾಡುವಂಥ ಪುಸ್ತಕವಾಗಿದೆ. ಮುಂದಿನ ಪೀಳಿಗೆ ಸಿನಿಮಾ ಮಾಡಬೇಕು ಅಂದಾಗ ಬರೀ ಟೆಕ್ನಿಕ್ಕು ಸಿನಿಮಾ ಮಾಡೋದು ಅಂದರೆ ಬರೀ ಟೆಕ್ನಿಕ್ ಮಾತ್ರ ಅಲ್ಲ, ಸಿನಿಮಾವನ್ನು ಯಾವ ರೀತಿಯಾಗಿ ನೋಡಬೇಕು, ಆ ಶಿಸ್ತೇನು ಅನ್ನೋದನ್ನು ಭಾಳ ಅಚ್ಚುಕಟ್ಟಾಗಿ ಹಾಕಿಕೊಟ್ಟಿದ್ದಾರೆ. ಇದೊಂದು ಕೈಪಿಡಿಯಾಗಿದೆ, ಒಂದು ಕಿಟಕಿಯಾಗಿದೆ. ಈ ಕಿಟಕಿಯ ಮೂಲಕ ಮಹತ್ವದ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಗಿರೀಶ್ರು. ಗಿರೀಶ್ರ ಸಿನಿಮಾಗಳು ಕೊಟ್ಟಷ್ಟೇ ಮಹತ್ವವನ್ನು ಈ ಪುಸ್ತಕ ಕೂಡ ಕೊಟ್ಟಿದೆ ಅಂತ ನಾನು ಗಿರೀಶ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಮಿಸ್ ಮಾಡ್ಕೊಳ್ಳೋದು ನನ್ನ ಆತ್ಮೀಯ ಸ್ನೇಹಿತೆ ವೈಶಾಲಿಯನ್ನು. ಇವತ್ತು ವೈಶಾಲಿ ಅವ್ರ ಪಕ್ಕದಲ್ಲಿ ಕೂತಿರ್ಬೇಕಾಗಿತ್ತು ಅಂತ ನನಗನ್ಸುತ್ತೆ. ಕಾರಣ ಅವರೇ ಹೇಳ್ಕೊಂಡ ಹಾಗೆ ಅವರ ಮೊದಲ ವಿಮರ್ಶಕಿ ವೈಶಾಲಿ ಆಗಿದ್ಲು. ವೈಶಾಲಿ ಇದ್ದಿದ್ದರೆ ಇವತ್ತು ತುಂಬ ಸಂತೋಷ ಪಡ್ತಿದ್ಲು. ನಾನು ಆಕೆಯನ್ನು ನೆನೆಸ್ಕೊಳ್ತಿದ್ದೀನಿ ಈ ಪುಸ್ತಕ ನೋಡಿದಾಗ. ಗಿರೀಶ್ರು ಸಿನಿಮಾಗಳಲ್ಲಿ ಹೆಣ್ಣಿನ ಪಾತ್ರಗಳ ಮೂಲಕ ಲೋಕ ತೋರಿಸುವ ಹಾಗೆ ಒಂದು ಹೆಣ್ಣಿನ ಕೈಯಲ್ಲೇ ಪುಸ್ತಕವನ್ನು ಬಿಡುಗಡೆ ಮಾಡಿ ಇನ್ನೊಂದು ಅದಕ್ಕೆ ಮತ್ತೊಮ್ಮೆ ಇಲ್ಲೂ ಕೂಡ ಆಚರಣೆಗೆ ತಂದಿದ್ದೀರಾ. ನಿಮಗೆ ನಾನು ನನ್ನ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಜೊತೆ ಒಂದು ಸಿನಿಮಾ ಮಾಡುವಂಥ ಅವಕಾಶ ಸಿಕ್ಕಿರೋದು ನನ್ನ ಸುಕೃತ. ಒಂದು ಲಿವಿಂಗ್ ಲೆಜೆಂಡ್ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅನ್ನುವಂಥ ಒಂದು ಹೆಮ್ಮೆ, ಆ ಭಾವ. ಮತ್ತು ಈ ಪುಸ್ತಕ ಬಹಳ ಉಪಯುಕ್ತವಾದಂಥ ಪುಸ್ತಕ. ಇದಕ್ಕೆ ಅತ್ಯಂತ ದೊಡ್ಡ ಭವಿಷ್ಯ ಇದೆ ಅನ್ನೋಂಥ ನಂಬಿಕೆ ನನಗಿದೆ. ನನಗೆ ಈ ಅವಕಾಶವನ್ನು ತಾವು ಕೊಟ್ಟಿದ್ದಕ್ಕೆ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ. ಮತ್ತು ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಹೇಳ್ತೀನಿ. ನಮಸ್ಕಾರ.